ಸ್ನೇಹಿತರೆ ನಮಸ್ಕಾರ. ಮದ್ಯ ಪಾನ ಮಾಡುವುದು ಹಲವರಲ್ಲಿ ತುಂಬ ಸಾಮಾನ್ಯವಾಗಿಬಿಟ್ಟಿದೆ. ಸೋಷಿಯಲ್ ಡ್ರಿಂಕಿಂಗ್ ಬೇರೆ, ಮದ್ಯ ವ್ಯಸನ ಬೇರೆ. ಸೋಷಿಯಲ್ ಡ್ರಿಂಕಿಂಗ್ ಹಲವಾರು ಮಾಡ್ತಾರೆ, ಆದರೆ ಅದು ಮದ್ಯ ವ್ಯಸನವಾಗಿ ಪರಿವರ್ತನೆಗೊಳ್ಳಬಾರದು ಅಂತ ಹೇಳಿ ನನ್ನ ಪ್ರಬಲವಾದ ಒಂದು ಇಚ್ಛೆ. ಈ ದಿಶೆಯಲ್ಲಿ ನನ್ನ ಆತಂಕ ಕೂಡ ಸ್ನೇಹಿತರೆ. ಏಕೆಂದರೆ ನಮ್ಮಲ್ಲಿ ಬರುವ ಅನೇಕ ಮದ್ಯ ವ್ಯಸನಿಗಳಲ್ಲಿ ನಾನು ಕೇಳ್ತೇವೆ, ಯಾಕೆ ಪ್ರಾರಂಭ ಮಾಡಿದೆ? ಏನೂ ಇಲ್ಲ ಸರ್, ಸ್ನೇಹಿತರೊಟ್ಟಿಗೆ ತೋಳ್ಕೊಂಡೆ, ಸ್ವಲ್ಪ ಸ್ಟಾರ್ಟ್ ಆಯಿತು. ಮೊದಲು 30 ml ಆಯಿತು, 60 ml ಆಯಿತು. ಏನು ತಗೊಂಡ್ರು ನನಗೆ ಅದೇನು ಅಮಲು, ಅದೇನು ಕಿಕ್ ಬರ್ತಾ ಇರಲಿಲ್ಲ. ಆದ್ದರಿಂದ ನಾನು ಜಾಸ್ತಿ ಮಾಡ್ತಾ ಹೋದ್ರೆ ಡಾಕ್ಟ್ರೇ, ಇವತ್ತು ನಾನು ಪ್ರತಿನಿತ್ಯ ಒಂದು ಬಾಟಲ್ ಕುಡಿದಿಲ್ಲ ಅದಕ್ಕೆ ಸಮಾಧಾನ ಆಗೋದಿಲ್ಲ. ನೋಡಿ, ಹಾಗೆ ಮದ್ಯ ವ್ಯಸನ ಆರಂಭ ಆಗ್ತದೆ. ಆದ್ರಿಂದ ನಾವು ಸಮಾಜದಲ್ಲಿ ತುಂಬಾ ಹುಷಾರಾಗಿರುವುದು ಅತ್ಯಂತ ಮುಖ್ಯವಾದ ಒಂದು ಮುಖ್ಯವಾದ ಒಂದು ಕರ್ತವ್ಯ ಅಂತ ಹೇಳಿದ್ರು ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಊರ ಮನೋರೋಗ ತಜ್ಞರ ಬಳಿ ಒಬ್ಬ ಮದ್ಯ ವ್ಯಸನಿನ ಕರ್ಕೊಂಡು ಬಂದಿದ್ರು. ತುಂಬಾ ಚೀರಾಡ್ತಾ ಇದ್ದ, ತುಂಬಾ ಕೂಗಾಡ್ತಾ ಇದ್ದಿದ್ದ, ಒದರಾಡೋದು, ಚೀರಾಡೋದು, ತನ್ನ ಬೆರಳನ್ನ ಆಗಸದತ್ತ ದಿಗಂತದತ್ತ ತೋರಿಸ್ಕೊಳ್ತು ಏನೇನೋ ಮಾತಾಡ್ತಾ ಇದ್ದ. ತನ್ನ ವಿಚಾರದಲ್ಲಿ ಮಗ್ನನಾಗಿದ್ದ. ಮನೋವೈದ್ಯರು ಜಾಣರಾಗಿದ್ರು. ಎಲ್ಲ ಪರೀಕ್ಷೆ ನೋಡಿದ್ರು, ಎಲ್ಲ ಪರೀಕ್ಷೆ ಮಾಡಿದ್ರು. ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಮನೋವೈದ್ಯರು ಕೂಲಂಕುಷವಾಗಿ ಎಲ್ಲ ಪರೀಕ್ಷೆ ಮಾಡ್ತಿರ್ತಾರೆ. ನೋಡಿದ ತಕ್ಷಣ ಕೆಲವೊಂದು ಅವನ ವಿಚಾರಧಾರೆ ಆಗಿದೆ, ಅವನ ಭಾವನೆ ಆಗಿದೆ, ಎರಡು ಮಾತಾಡಬೇಕಾದ್ರೆ ಪರಸ್ಪರ ಕನೆಕ್ಷನ್ ಇರ್ತದೋ ಇಲ್ವೋ, ಅವನು ಹ್ಯಾಲುಸಿನೇಟ್ ಮಾಡ್ತಾ ಇದ್ದಾನೆ, ಇದೆಲ್ಲ ಕಂಡುಕೊಳ್ತಾರೆ. ಈ ಮದ್ಯ ವ್ಯಸನಿಯಲ್ಲಿ ಮನೋವೈದ್ಯರು ಏನು ಕಂಡುಕೊಂಡ್ರಂದ್ರೆ, ಅವನ ವಿಚಾರಧಾರೆಯಲ್ಲಿ ಕ್ಲಿಯರ್ ಸೆನ್ಸೋರಿಯಂ ಇತ್ತು, ಅವನಲ್ಲಿ ಕನ್ಫ್ಯೂಷನ್ ಇರಲಿಲ್ಲ, ಎಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತಿಲ್ಲ, ಮಾತಾಡ್ತಾ ಇದ್ದ. ಆದರೆ ಚೀರಾಡೋದು, ಕೂಗಾಡೋದು ಯಾಕೆ? ಅವನಿಗೆ ಕಿವಿಲಿ ಆ ಥರ ಧ್ವನಿ ಪ್ರೇರಣೆ ನೀಡ್ತಾ ಇದ್ದಿದ್ದು ನಿದರ್ಶನವಾಯಿತು. ಕಿವಿಲಿ ಧ್ವನಿ ಬರ್ತವೆ, ಅದಕ್ಕೆ ಆಡಿಟರಿ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೇವೆ. ಮದ್ಯ ವ್ಯಸನಿಗಳಲ್ಲಿ ಹಲವಾರು ವರ್ಷಗಳ ನಂತರ ಈ ಥರ ಕಾಯಿಲೆಗೆ ಆಲ್ಕೋಹಾಲಿಕ್ ಹ್ಯಾಲುಸಿನೋಸಿಸ್ ಅಂತ ಹೇಳ್ತೇವೆ. ಕಿವಿಯಲ್ಲಿ ಬರುವ ಧ್ವನಿಗಳಿಗೆ ಅವರು ಸ್ಪಂದನೆ ಮಾಡಿ, ಪ್ರತಿಕ್ರಿಯೆ ನೀಡಿ, ನಂತರ ವಿಚಿತ್ರವಾಗಿ ವರ್ತನೆ ಮಾಡೋದು ತುಂಬ ಸಾಮಾನ್ಯ. ಆದರೆ ಒಂದು ಗಮನದಲ್ಲಿಡಿ, ಇವರಿಗೆ ಇಂಪೇರ್ಡ್ ಸೆನ್ಸೋರಿಯಂ ಇರೋದಿಲ್ಲ. their sensorium is always intact, their sensorium is always clear. That's how one distinguishes between an alcoholic hallucinosis and an alcoholic withdrawal syndrome. In alcoholic hallucinosis, we have hallucinations coupled with an intact sensorium, with a clear sensorium. Unlike in case of an alcohol withdrawal syndrome, wherein patients can also have hallucinations. What type? Auditory ones, visual ones. But mark my words, in such instances, they have an impaired sensorium. They never ever have a clear sensorium. Alcoholic hallucinosis ಇದ್ದಾಗ ಕೂಡ ಅವರಿಗೆ ಆಂಟೈಸೈಕಾಟಿಕ್ ಮಾತ್ರೆ ಕೊಡಬೇಕು, ಅವರಿಗೆ ಚಿಕಿತ್ಸೆ ನೀಡಲೇಬೇಕು. ಅದು ನೀಡಲಿಲ್ಲ ಅಂದರೆ ಪ್ರಾಯಶಃ ಅದು ಕೂಡ ಒಂದು ಘೋರವಾದ ದುಷ್ಪರಿಣಾಮ ಮಾಡಬಹುದು. ಹಲವು ಮದ್ಯ ವ್ಯಸನಿಗಳು ಈ ಥರ ಕಿವಿಗಳಿಗೆ ಸ್ಪಂದನೆ ಮಾಡಿ ಇತರರ ಹತ್ಯೆಯನ್ನೂ ಗೈದಿರಬಹುದು, ಸ್ವಂತ ತಾವೇ ಆತ್ಮಹತ್ಯೆಗೆ ಶರಣರಾಗಿರ್ಬೋದು. ಇನ್ನು ಕೆಲವೊಬ್ಬರು ಆ ಧ್ವನಿಗಳಿಗೆ ಸ್ಪಂದನೆ ಮಾಡಿ ಇತರರ ಮೇಲೆ ಅತ್ಯಾಚಾರ ಕೂಡ ಮಾಡಿರಲಿಕ್ಕೆ ಸಾಕು. ಆ ರೀತಿ ಅವರಿಗೆ ಧ್ವನಿ ಕೇಳಿಸಿ ಬರ್ತವೆ. ಆದ್ದರಿಂದ ಸ್ನೇಹಿತರೆ, ಮದ್ಯ ವ್ಯಸನದಿಂದ ಉಂಟಾಗುವ ಮದ್ಯ ವ್ಯಸನ ತರಬಲ್ಲ ಈ ಆಲ್ಕೋಹಾಲಿಕ್ ಹ್ಯಾಲುಸಿನೋಸಿಸ್ ಬಗ್ಗೆ ಎಲ್ಲರೂ ಕೂಲಂಕುಷವಾಗಿ ಜಾಗೃತಿಯಿರುವುದು ಅತ್ಯಂತ ಅವಶ್ಯಕ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ. ಎಲ್ಲರ ಜೊತೆಗೆ ಹಂಚಿಕೊಳ್ಳಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್.